ನಮಸ್ಕಾರ ವಿದ್ಯಾರ್ಥಿಗಳೇ. ರೈಲು ಬಂಡಿ ಅಥವಾ ದೊಡ್ಡ ಕ್ರೇನ್ಗಳು ಆರಂಭವಾಗುವಾಗ ಅವುಗಳಿಗೆ ಎಷ್ಟು ಶಕ್ತಿ ಬೇಕು ಗೊತ್ತೇ? ಅಂತಹ ಭಾರೀ ಕೆಲಸಗಳಿಗೆ ನಾವು ಸಾಮಾನ್ಯ ಮೋಟಾರ್ ಬಳಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಮಗೆ ಬೇಕು ಹೈ ಸ್ಟಾರ್ಟಿಂಗ್ ಟಾರ್ಕ್ ಇರುವ ಮೋಟಾರ್. ಅದೇ ನಮ್ಮ ಡಿಸಿ ಸೀರೀಸ್ ಮೋಟಾರ್. ಬನ್ನಿ ಇದನ್ನು ಸ್ಟಾರ್ಟ್ ಮಾಡುವುದು ಹೇಗೆ ಎಂದು ಕಲಿಯೋಣ. ಈ ಮೋಟಾರಿನ ವಿಶೇಷವೇ ಇದರ ಸೀರೀಸ್ ಕನೆಕ್ಷನ್. ಇಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ಎರಡೂ ಒಂದರ ನಂತರ ಒಂದು, ಅಂದರೆ ಸೀರೀಸ್ ಆಗಿ ಜೋಡಣೆಯಾಗಿರುತ್ತವೆ. ಹೀಗಾಗಿ ಫೀಲ್ಡ್ ಮತ್ತು ಆರ್ಮೇಚರ್ ಎರಡರಲ್ಲೂ ಒಂದೇ ಕರೆಂಟ್ ಹರಿಯುತ್ತದೆ. ಇದೇ ಕಾರಣಕ್ಕೆ ನಾವು ಮೋಟಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಅತಿ ಹೆಚ್ಚು ಟಾರ್ಕ್ ಅಥವಾ ತಿರುಗುವ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈಗ ದಿಕ್ಕು ಅಥವಾ ಡೈರೆಕ್ಷನ್ ಬದಲಾಯಿಸುವ ಸೀಕ್ರೆಟ್. ಮೋಟಾರ್ ಉಲ್ಟಾ ತಿರುಗಬೇಕಾದರೆ ನೀವು ಆರ್ಮೇಚರ್ ಟರ್ಮಿನಲ್ಸ್ ಅಂದರೆ A1 A2 ಅಥವಾ ಸೀರೀಸ್ ಫೀಲ್ಡ್ ಟರ್ಮಿನಲ್ಸ್ ಅಂದರೆ S1 S2 ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಅದಲು ಬದಲು ಮಾಡಬೇಕು. ಎರಡನ್ನೂ ಒಟ್ಟಿಗೆ ಬದಲಾಯಿಸಿದರೆ ಮೋಟಾರ್ ಹಳೆಯ ದಿಕ್ಕಿನಲ್ಲೇ ತಿರುಗುತ್ತದೆ. ನೆನಪಿರಲಿ, ಯಾವುದಾದರೂ ಒಂದು ಮಾತ್ರ ಬದಲಾಯಿಸಿ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಟೆಸ್ಟ್ ಮಾಡೋಣ. ಆದರೆ ಒಂದು ಪ್ರಾಣಾಪಾಯದ ಎಚ್ಚರಿಕೆ: ಡಿಸಿ ಸೀರೀಸ್ ಮೋಟಾರನ್ನು ಅಪ್ಪಿತಪ್ಪಿಯೂ ಲೋಡ್ ಇಲ್ಲದೆ ಸ್ಟಾರ್ಟ್ ಮಾಡಬಾರದು. ಲೋಡ್ ಇಲ್ಲದಿದ್ದರೆ ಇದರ ಸ್ಪೀಡ್ ಡೇಂಜರಸ್ ಮಟ್ಟಕ್ಕೆ ಹೋಗಿ ಮೋಟಾರ್ ಒಡೆದು ಹೋಗಬಹುದು. ಆದ್ದರಿಂದ ಬೆಲ್ಟ್ ಟೈಟ್ ಆಗಿದೆಯಾ ಎಂದು ಚೆಕ್ ಮಾಡಿ, ಆಮೇಲೆ ಸ್ಟಾರ್ಟ್ ಮಾಡಿ. ಡಿಯರ್ ಟ್ರೈನೀಸ್, ಇವತ್ತು ನಾವು ಡಿಸಿ ಮೋಟರ್ಸ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಲಿಕ್ಕೆ ಶುರು ಮಾಡೋಣ. ಸೊ ಇವತ್ತು ಮೊದಲನೇದಾಗಿ ಡಿಸಿ ಮೋಟ್ರ್ ಅಂದರೆ ನೀವೆಲ್ಲರೂ ನಿಮ್ಮ ಟಾಯ್ಸ್ಗಳಲ್ಲಿ ಮತ್ತು ನಿಮ್ಮ ಟೇಪ್ ರೆಕಾರ್ಡ್ಗಳಲ್ಲಿ, ನಿಮ್ಮ VCP DVD ಪ್ಲೇಯರ್ಗಳಲ್ಲಿ ಎಲ್ಲ ಕಡೆ ನೋಡಿರ್ತೀರ ಡಿಸಿ ಮೋಟ್ರ್ ಅಂತ. ಅಲ್ಲೆಲ್ಲ ಬರೀ 12 ವೋಲ್ಟ್ಸು, 24 ವೋಲ್ಟ್ಸು, 3.7 ವೋಲ್ಟ್ಸು, 6 ವೋಲ್ಟ್ಸು, 9 ವೋಲ್ಟ್ಸ್ ಈ ಥರ ಯೂಸ್ ಮಾಡ್ತಕ್ಕಂಥ ಮೋಟ್ರ್ಗಳನ್ನ ಡಿಸಿ ಮೋಟ್ರ್ ಅಂತ ನೀವೆಲ್ಲರೂ ಆಟ ಆಡೋಕ್ಕೆ ಸಾಮಾನುಗಳಲ್ಲೂ ನೋಡಿರ್ತೀರ. ಎಲ್ಲರೂ ದಿನ ಬೆಳಗ್ಗೆ ಎದ್ದರೆ ಅದನ್ನು ನೋಡಿರ್ತೀರ. ಬಟ್ ಆದರೆ ಇವತ್ತು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು, ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು 220 ವೋಲ್ಟ್ಸು DC ವೋಲ್ಟೇಜನ್ನು ಕೊಟ್ಟು ರನ್ ಆಗ್ತಕ್ಕಂಥ ಮೋಟ್ರನ್ನ ನಾವಿವಾಗ ತಿಳ್ಕೊತೀವಿ. ಒಂದು ನಿಮಿಷ ಇಲ್ಲಿ ಗಮನಿಸಿ. ಟಾಯ್ಸ್ಗಳಲ್ಲಿರೋದು ಕೇವಲ 12 ವೋಲ್ಟ್ಸ್, ಅದು ಸೇಫ್. ಆದ್ರೆ ಇಲ್ಲಿ ನಾವು ಬಳಸ್ತಾ ಇರೋದು 220 ವೋಲ್ಟ್ಸ್ DC. ಇದು ತುಂಬಾ ಡೇಂಜರಸ್. ಇನ್ಸುಲೇಷನ್ ಇರೋ ಟೂಲ್ಸ್ ಅಷ್ಟೇ ಬಳಸಿ. ಲೈವ್ ವೈರ್ನ ಮುಟ್ಬೇಡಿ. ಸೇಫ್ಟಿ ಫಸ್ಟ್. ಸೊ ಇದರೊಳಗಡೆ DC ಮೋಟ್ರಲ್ಲಿ ನಮ್ಗೆ ಒಟ್ಟು 3 ಥರ ಮೋಟರ್ಸ್ಗಳು ಬರ್ತದೆ. DC ಸೀರೀಸ್ ಮೋಟ್ರು, DC ಶಂಟ್ ಮೋಟ್ರು, DC ಕಾಂಪೌಂಡ್ ಮೋಟ್ರ್ ಅಂತ. ಒಂದೊಂದಾಗೇ ತಿಳ್ಕೊತಾ ಹೋಗೋಣ. ಎಲ್ಲದ್ರ ಮೇಲೂ ಎಕ್ಸ್ಪೆರಿಮೆಂಟ್ಸು ಮಾಡೋಣ. ಸೊ ಈಗ ನಾವು ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬಸಿರಂಗೆ ಮೊದಲನೇದಾಗಿ DC ಸೀರೀಸ್ ಮೋಟಾರ್ ಇದ್ರ ಮೇಲೆ ಸ್ಟಾರ್ಟ್. DC ಸೀರೀಸ್ ಮೋಟ್ರನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಯಾವ ರೀತಿ ರನ್ ಮಾಡೋದು, ಮತ್ತು ಇದನ್ನು ಯಾವ ರೀತಿ ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು, ಮತ್ತು ಇದರ ಎಫಿಷಿಯನ್ಸಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಕ್ಕಂಥದ್ದನ್ನ ಈ ಎಕ್ಸ್ಪೆರಿಮೆಂಟ್ಗಳಲ್ಲಿ ತಿಳ್ಕೊಳ್ಳೋಣ. ಅದರೊಳಗಡೆ ಈಗ ನಾವು ಮೊದಲನೇ ಎಕ್ಸ್ಪೆರಿಮೆಂಟು DC ಸೀರೀಸ್ ಮೋಟಾರ್ ಟು ಸ್ಟಾರ್ಟ್ ಆ್ಯಂಡ್ ರನ್ ದ DC ಸೀರೀಸ್ ಮೋಟಾರ್ ಆ್ಯಂಡ್ ಚೇಂಜ್ ದ ಡೈರೆಕ್ಷನ್. ಈ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ಮೊದಲನೇ ಎಕ್ಸ್ಪೆರಿಮೆಂಟಲ್ಲಿ ತಿಳ್ಕೊಳ್ಳೋಣ. ಸೊ ಇದಕ್ಕೆ ಏನೇನು ಬೇಕಪ್ಪ ಉಪಕರಣಗಳು ಅಂತಂದರೆ ಮೆಟೀರಿಯಲ್ಸ್ ರಿಕ್ವೈರ್ಡಲ್ಲಿ ನಿಮಗೆ ಬರ್ಸಿದ್ದೀನಿ. ಸೊ ನಮ್ಮಲ್ಲಿರ್ತಕ್ಕಂಥ DC ಸೀರೀಸ್ ಮೋಟಾರ್ ಪ್ಯಾನಲ್, ನಮ್ಮಲ್ಲಿರ್ತಕ್ಕಂಥದ್ದು DC ಸೀರೀಸ್ ಮೋಟಾರ್ ಪ್ಯಾನಲ್ಲು. ಈ ಪ್ಯಾನಲ್ ಒಳಗಡೆ ಏನೇನಿದೆ, ನಾವು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಎಲ್ಲ ಬರ್ಸಿರ್ತಕ್ಕಂಥದ್ದು ಇದರೊಳಗಡೆ ಇದೆ. ಒಂದು DC ಸೋರ್ಸ್ ಇದೆ ನೋಡಿ, DC ಔಟ್ಪುಟ್. ಇಲ್ಲಿ 220 ವೋಲ್ಟ್ಸ್ DC ವೋಲ್ಟೇಜ್ ಬರುತ್ತೆ. ನೆಕ್ಸ್ಟು ಮೋಟರನ್ನು ಸ್ಟಾರ್ಟ್ ಮಾಡಲಿಕ್ಕೆ 2 ಪಾಯಿಂಟ್ ಸ್ಟಾರ್ಟರ್ ಇದೆ. ಯಾಕೆ ಅಂದರೆ ಯಾವುದೇ ಒಂದು ಮೋಟ್ರನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಟಾರ್ಟಿಂಗ್ ಕರೆಂಟನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ರ್ ಬೇಕೇ ಬೇಕು. ಸ್ಟಾರ್ಟ್ರಲ್ದಲ್ಲಿ ನೀವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕರೆಂಟ್, ಅಬ್ನಾರ್ಮಲ್ ಕರೆಂಟ್ ತೊಗೊಂಡು ಮೋಟ್ರ್ ವೈಂಡಿಂಗ್, ಆರ್ಮೇಚರ್ ವೈಂಡಿಂಗ್ ಸುಟ್ಟೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟಾರ್ಟರ್ನ ಯೂಸ್ ಮಾಡಲೇಬೇಕು. ಸ್ಟಾರ್ಟರ್ ಯಾಕೆ ಬೇಕು ಗೊತ್ತಾ? ಮೋಟರ್ ನಿಂತಿದ್ದಾಗ ಅದರ ಆಂತರಿಕ ವೋಲ್ಟೇಜ್ ಅಥವಾ ಬ್ಯಾಕ್ EMF 0 ಇರುತ್ತೆ. ಆಗ ಕರೆಂಟನ್ನು ತಡೆಯೋಕೆ ಅಲ್ಲಿ ರೆಸಿಸ್ಟೆನ್ಸ್ ಇರಲ್ಲ. ಸ್ಟಾರ್ಟರ್ ಇಲ್ದೆ ಆನ್ ಮಾಡಿದ್ರೆ ಡೈರೆಕ್ಟಾಗಿ ಹೈ ಕರೆಂಟ್ ಹೋಗಿ ಕಾಯಿಲ್ ಸುಟ್ಟೋಗುತ್ತೆ. ಸೊ ಇಲ್ಲಿ 2 ಪಾಯಿಂಟ್ ಸ್ಟಾರ್ಟರನ್ನು ಯೂಸು ಮಾಡಿದ್ದೀವಿ. ಸ್ಪೀಡನ್ನು ಮೆಜರ್ ಮಾಡಲಿಕ್ಕೆ RPM ಇಂಡಿಕೇಟರನ್ನು ಯೂಸ್ ಮಾಡಿದ್ದೀವಿ. ನಮಗೆ ಈ ಸೀರೀಸ್ ಮೋಟ್ರು ವಿತ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟಲ್ಲಿ ಇದು ಇದೆ. ಸೊ ಈ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟಿಂದ ನಮಗೆ ಈ ಸ್ಪೀಡ್ ಸೆನ್ಸರನ್ನು ಯೂಸ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ. ಸೊ ನಾವು ಡೈರೆಕ್ಟಾಗಿ ಇಲ್ಲೇ ರೀಡಿಂಗು ತೊಗೊಬೋದು. ನೆಕ್ಸ್ಟು ಇಲ್ಲಿ ಮೀಟರ್ಸ್ಗಳಿದೆ, DC ಮೀಟರ್ಸ್ಗಳಿದೆ. ಈ DC ಮೀಟರ್ಸಲ್ಲಿ ವೋಲ್ಟ್ ಮೀಟ್ರ್ ಇದೆ. ವೋಲ್ಟೇಜನ್ನು ಇಲ್ಲಿ ಎಷ್ಟು DC ವೋಲ್ಟೇಜ್ ಬರ್ತಾ ಇದೆ, ನಾವು ಎಷ್ಟು DC ವೋಲ್ಟೇಜ್ನ ನಮ್ಮ ಮೋಟ್ರಿಗೆ ಕೊಡ್ತಾ ಇದ್ದೀವಿ ಅಂತ ಮೆಜರ್ ಮಾಡಲಿಕ್ಕೆ ಈ DC ವೋಲ್ಟ್ ಮೀಟ್ರನ್ನ ಇಲ್ಲಿ ಯೂಸು ಮಾಡಿದ್ದಾರೆ. ಈ ಮೀಟ್ರನ್ನ ನೀವು ಯಾವಾಗಲೂ ವೋಲ್ಟ್ ಮೀಟ್ರನ್ನ ನೀವು ಪ್ಯಾರಲಲ್ಲಾಗೆ ಕನೆಕ್ಟ್ ಮಾಡಬೇಕು.
ಪ್ಯಾರಲಾಗಿ ಕನೆಕ್ಟ್ ಮಾಡಬೇಕು ಡಿ ಸಿ ಮೀಟ್ರನ್ನ ಅಂದರೆ ಇದರಲ್ಲಿ ಇನ್ನೊಂದು ಎಚ್ಚರಿಕೆನ ವಹಿಸಬೇಕು. ಪೊಲಾರಿಟಿ ಮಸ್ಟ್ ಬಿ ಸೀನ್. ಪೊಲಾರಿಟಿನ ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ಪಾಸಿಟಿವ್ನ ಪಾಸಿಟಿವ್ಗೆ ಕೊಡಬೇಕು, ನೆಗೆಟಿವ್ನ ನೆಗೆಟಿವ್ಗೆ ಕೊಡಬೇಕು. ನೀವು ಯಾವುದೇ ಕಾರಣಕ್ಕೂ ಇದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಬಾರ್ದು. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಎಲ್ಲ ವೋಲ್ಟೇಜು ಇದರಲ್ಲೇ ಡ್ರಾಪ್ ಆಗುತ್ತೆ ಹೊರತು ನಿಮಗೆ ಮುಂದೆಗೆ ವೋಲ್ಟೇಜೇ ಹೋಗಲ್ಲ. ಹೋಗಲಿಲ್ಲ ಅಂದಾಗ ಮೋಟ್ರು ಆನೇ ಆಗಲ್ಲ. ಸೊ ಇದೊಂದು ತಿಳ್ಕೊಬೇಕು. ನೆಕ್ಸ್ಟು ಅಮ್ಮೀಟರ್ಸ್ ಇದೆ. ಡಿ ಸಿ ಅಮ್ಮೀಟರು. ಡಿ ಸಿ ಅಮ್ಮೀಟರಲ್ಲಿ 2 ಅಮ್ಮೀಟ್ರನ್ನ ಕೊಟ್ಟಿದ್ದಾರೆ. ನಾವು ಒಂದು ಅಮ್ಮೀಟ್ರನ್ನ ಯೂಸು ಮಾಡ್ಕೊಳ್ಳೋಣ. ಸೊ ಈ ಒಂದು ಅಮ್ಮೀಟ್ರು ನಿಮಗೆ ಇದಕ್ಕೂ ಕೂಡ ಪೊಲಾರಿಟಿ ಇದೆ, ಪ್ಲಸ್ಸು ಮೈನಸ್. ಇದನ್ನು ಕೂಡ ಭಾಳ ಕೇರ್ಫುಲ್ಲಾಗಿ ನೀವು ನೋಡ್ಕೊಬೇಕು. ಅಮ್ಮೀಟ್ರನ್ನ ಯಾವಾಗಲೂ ನೀವು ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು. ಥ್ರೂ ದ ಸಪ್ಲೈ ಇನ್ ಸೀರೀಸ್ ವಿತ್ ದ ಸಪ್ಲೈ ಅಥವಾ ಲೋಡ್ಗೆ ಸೀರೀಸಲ್ಲಿ ನೀವೇನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಸೊ ಪಾಸಿಟಿವಿಂದ ಬಂದಿದ್ದು ಪಾಸಿಟಿವ್ ಬಂದು ನೆಗೆಟಿವಿಂದ ಅದೇ ಪಾಸಿಟಿವ್ ಬರುತ್ತೆ. ಆ ಪಾಸಿಟಿವ್ನ ನೆಕ್ಸ್ಟ್ ಎಲ್ಲಿ ಕನೆಕ್ಷನ್ ಕೊಟ್ಟಿರುತ್ತೆ ಅಂತ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಕೊಟ್ಟಿದ್ದೀನಲ್ಲ, ಅದೇ ಥರ ನೋಡಿಕೊಂಡು ಕನೆಕ್ಷನ್ಸನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬಾರ್ದು. ಇದು ಭಾಳ ಎಚ್ಚರಿಕೆ ವಹಿಸಬೇಕು. ಯಾಕಪ್ಪ ಅಂದರೆ ಇದು ರೆಸಿಸ್ಟೆನ್ಸು ತುಂಬ ಕಮ್ಮಿ ಇರುತ್ತೆ. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಸಪ್ಲೈ ಆನ್ ಮಾಡಿದ ತಕ್ಷಣ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಎಚ್ಚರಿಕೆ, ಅಮ್ಮೀಟರ್ನ ರೆಸಿಸ್ಟೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಇದನ್ನೇನಾದ್ರೂ ನೀವು ವೋಲ್ಟ್ ಮೀಟರ್ ತರ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅದು ಡೈರೆಕ್ಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಕ್ಷಣಾರ್ಧದಲ್ಲಿ ಮೀಟರ್ ಸುಟ್ಟು ಹೋಗುತ್ತೆ. ನೆನ್ಪಿರ್ಲಿ, ಅಮ್ಮೀಟರ್ ಯಾವಾಗ್ಲೂ ಸೀರಿಯಸ್ನಲ್ಲೇ ಇರಬೇಕು. ಶಾರ್ಟ್ ಸರ್ಕ್ಯೂಟ್ ಆದಾಗ ಮೀಟ್ರು ಸುಟ್ಟೋಗುತ್ತೆ, ಬೇರೆನೂ ಕೂಡ ಡ್ಯಾಮೇಜು ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದೊಂದನ್ನು ಮಾತ್ರ ನೀವು ತುಂಬ ಗಮನದಲ್ಲಿ ಇಟ್ಕೊಬೇಕು. ಮತ್ತು ಡಿ ಸಿ ಮೋಟ್ರನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಲೋಡನ್ನು ಕೊಡಲೇಬೇಕು. ವಿತೌಟ್ ಲೋಡ್ ಇಲ್ದಲೇ ನೀವು ಸ್ಟಾರ್ಟು ಮಾಡಬಾರ್ದು. ಸರ್ ಲೋಡ್ ಹೆಂಗೆ ಕೊಡೋದು ಸರ್ ನಾವು ಅಂತ ಕೇಳಿದ್ರೆ, ಸೊ ನೋಡಿ ಇಲ್ಲಿ ಡ್ರಮ್ ಲೋಡ್ ಕೊಟ್ಟಿದ್ದಾರೆ. ಇಲ್ಲಿ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟಲ್ಲಿ ಡ್ರಮ್ ಲೋಡ್ ಫ್ರಿಕ್ಷನ್ ಲೋಡಿಂಗನ್ನು ಕೊಟ್ಟಿದ್ದಾರೆ. ಸೊ ನೀವಿದು 2 ವೆಯ್ಟ್ಗಳಿದ್ದಾವೆ. ಸೊ ಇದನ್ನು ನೀವು ಟೈಟ್ ಮಾಡಿದ್ರೆ ಬೆಲ್ಟು ಈ ಪುಲ್ಲಿಗೆ ಏನಾಗುತ್ತೆ, ಟೈಟು ಆಗುತ್ತೆ, ಫ್ರಿಕ್ಷನ್ ಲೋಡ್ ಸಿಗುತ್ತವಾಗ. ಆವಾಗ ಮೋಟ್ರು ಆರ್ಮೇಚರ್ ಮೇಲೆ ಸ್ವಲ್ಪ ಒತ್ತಡ ಬಿದ್ದಾಗ ಮೋಟ್ರು ಆರ್ಮೇಚರು ಇಲ್ಲಿ ಕರೆಂಟನ್ನು ಜಾಸ್ತಿ ಡ್ರಾ ಮಾಡುತ್ತೆ. ಸೊ ಆವಾಗ ನಮಗೇನಾಗುತ್ತೆ, ಮೋಟ್ರು ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ. ನೀವೇನಾದ್ರು ಫುಲ್ಲು ಏನು ಲೋಡ್ ಇಲ್ದಲೇ ಈ ಥರ ಫ್ರೀ ರೊಟೇಷನಲ್ಲಿ ನೀವೇನಾದ್ರು ರೊಟೇಟ್ ಮಾಡಿಬಿಟ್ರೆ ಈ ಮೋಟ್ರು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಬ್ನಾರ್ಮಲ್ ಸ್ಪೀಡ್ ಅಂದರೆ ನೀವು 7000 RPMಗೆ ಒಂದೇ ಸತಿ ರೈಸ್ ಆಗಿ ಆರ್ಮೇಚರು ಸುಟ್ಟೋಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ? ಹಾಗಾಗಿ ಇದನ್ನು ಮಿನಿಮಮ್ ಲೋಡ್ ಒಂದು. ಇದು ಡಿಸಿ ಸೀರೀಸ್ ಮೋಟರ್ನ ಅತ್ಯಂತ ಮುಖ್ಯವಾದ ನಿಯಮ. ಯಾಕೆ ಲೋಡ್ ಕೊಡ್ಲೇಬೇಕು? ಥಿಯರಿ ಪ್ರಕಾರ ಸ್ಪೀಡ್ ಬಂದು ಫ್ಲಕ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ಲಕ್ಸ್. ಲೋಡ್ ಇಲ್ಲ ಅಂದ್ರೆ ಕರೆಂಟ್ ಇರಲ್ಲ, ಕರೆಂಟ್ ಇಲ್ಲ ಅಂದ್ರೆ ಫ್ಲಕ್ಸ್ ಇರಲ್ಲ, ಫ್ಲಕ್ಸ್ ಇಲ್ಲ ಅಂದ್ರೆ ಮೋಟರ್ ಸ್ಪೀಡ್ ಕಂಟ್ರೋಲ್ ಸಿಗದೆ ಡೇಂಜರಸ್ ಲೆವೆಲ್ಗೆ ಹೋಗುತ್ತೆ, ಬೆಲ್ಟ್ ಕಿತ್ ಹೋಗಬಹುದು. ಹುಷಾರ್. 2 kg ಲೋಡ್ ಕೊಡಿ. ಇದು ರೊಟೇಟ್ ಮಾಡಿದ್ರೆ ಇಲ್ಲಿ ನಮಗೆ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ವೆಯ್ಟ್ ತೋರಿಸುತ್ತೆ. ಮಿನಿಮಮ್ ಒಂದು 2 kg ಲೋಡನ್ನು ಕೊಟ್ಟು ನೀವೇನು ಮಾಡಿ ಸ್ಟಾರ್ಟ್ ಮಾಡಿ. ಗೊತ್ತಾಯ್ತಲ್ಲ? ಇದು ತುಂಬ ಡಿ ಸಿ ಮೋಟ್ರನ್ನ ನೀವು ಸ್ಟಾರ್ಟ್ ಆ್ಯಂಡ್ ರನ್ ಮಾಡ್ಬೇಕಾದ್ರೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕು. ಗೊತ್ತಾಯ್ತಾನಪ್ಪ? ಈಗ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಕೊಟ್ಟಿರೋ ಥರ ನಾವು ಯಾವ ರೀತಿ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಸಿದ್ದೀವೋ ಆ ಥರ ಇದ್ರ ಕನೆಕ್ಷನನ್ನು ಮಾಡಿ ಇದ್ರದ್ದು ಸ್ಟಾರ್ಟು ಮಾಡೋಣ, ರನ್ನು ಮಾಡೋಣ, ಮತ್ತು ಹಂಗೇ ಡೈರೆಕ್ಷನ್ನು ಕೂಡ ಚೇಂಜು ಮಾಡೋಣ. ಸೊ ಬನ್ನಿ ಈಗ ಶುರು ಮಾಡೋಣ. ಮೊದಲನೇದಾಗಿ ನಾನು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಕೊಟ್ಟಿರಂಗೆ ಡಿ ಸಿ ಪಾಸಿಟಿವ್ ಸಪ್ಲೈಯಿಂದ ಬಂದಿದೆ. ಎಲ್ಲಿಗೆ ಬಂದಿದೆ? 2 ಪಾಯಿಂಟ್ ಸ್ಟಾರ್ಟರ್ ಎಲ್ ಟರ್ಮಿನಲ್ಗೆ ಬಂದಿದೆ. 2 ಪಾಯಿಂಟ್ ಸ್ಟಾರ್ಟರ್ ಔಟ್ಪುಟ್ ಯಾವುದು? ಎ ಟರ್ಮಿನಲ್ಲು. ಎ ಟರ್ಮಿನಲ್ಲಿಂದ ಬಂದಿದ್ದು ಎಲ್ಲಿಗೋಯ್ತು? ಅಮ್ಮೀಟರ್ ಪ್ಲಸ್ಗೋಯ್ತು. ಯಾವ್ದಾರು ಅಮ್ಮೀಟರ್ ಯೂಸ್ ಮಾಡ್ಕೊಳ್ಳಿ. ಅಮ್ಮೀಟರ್ ಪ್ಲಸ್ಗೋಯ್ತು. ಅಮ್ಮೀಟರ್ ಮೈನಸ್ಸಿಂದ ಬಂದಿದ್ದು ಸೀರೀಸ್ ಫೀಲ್ಡ್. ಇಲ್ಲಿ ನಿಮಗೆ ಸೀರೀಸ್ ಮೋಟ್ರ್ ಅಂದರೆ ನಿಮಗೆ ಗೊತ್ತಿರಬೇಕು, ಆರ್ಮೇಚರ್ ಜೊತೆಗೆ ಸೀರೀಸ್ ಫೀಲ್ಡ್ ವೈಂಡಿಂಗನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಇದನ್ನು ಸೀರೀಸ್ ಮೋಟಾರ್ ಅಂತ ಕರಿತೀವಿ. ಅಂದರೆ ಫೀಲ್ಡ್ ವೈಂಡಿಂಗನ್ನು ಇನ್ ಸೀರೀಸ್ ವಿತ್ ದ ಆರ್ಮೇಚರ್ ಮಾಡಿದ್ರೆ ನಾವೇನಂತ ಕರಿತೀವಿ? ಸೀರೀಸ್ ಫೀಲ್ಡ್ ಅಥವಾ ಸೀರೀಸ್ ಮೋಟಾರ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಈ ಸೀರೀಸ್ ಫೀಲ್ಡ್ ರೆಸಿಸ್ಟೆನ್ಸು ಈ ಆರ್ಮೇಚರ್ ರೆಸಿಸ್ಟೆನ್ಸ್ಗಿಂತ. ಸೀರೀಸ್ ಫೀಲ್ಡ್ ವೈಂಡಿಂಗ್ನ ಹೇಗೆ ಗುರುತಿಸೋದು? ಇದು ಆರ್ಮೇಚರ್ ಜೊತೆ ಸೀರೀಸ್ ಆಗಿ ಇರೋದ್ರಿಂದ ಪೂರ್ತಿ ಕರೆಂಟ್ ಇದರ ಮೂಲಕವೇ ಹರಿಯತ್ತೆ. ಅದಕ್ಕೆ ಇದನ್ನ ದಪ್ಪಗಿರೋ ತಂತಿಯಿಂದ ಮಾಡಿರ್ತಾರೆ, ಮತ್ತೆ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಯಾಕೆ ಅಂದರೆ ಆರ್ಮೇಚರ್ ಎಷ್ಟು ಕರೆಂಟ್ ತೊಗೊಂಡು ಅದರೊಳಗಡೆ ಪಾಸ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಸೀರೀಸ್ ಫೀಲ್ಡ್ಗೆ ನಾವು S1 S2 ಅಂತ ಮೆನ್ಷನ್ ಮಾಡಿದ್ದೀವಿ ಹೆಸರು. ಬಟ್ ಆದರೆ ಕೆಲವು
ಇದರಲ್ಲಿ D1 D2 ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಕನ್ಫ್ಯೂಸ್ ಆಗಬೇಡಿ. S1 ಅಂದ್ರೂ ಒಂದೇ, D1 ಅಂತ ಅಂದ್ರೂ ಒಂದೇ. ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದೀಗ S1ಗೆ ಬರ್ತಾ ಇದೆ ಇಲ್ಲಿ, ಅಥವಾ D1ಗೆ ಬರುತ್ತೆ. ನೆಕ್ಸ್ಟು S2 ಇಂದ ಸೀರೀಸ್ ಫೀಲ್ಡು ಎಂಡಿಂಗ್ ಎಂಡ್ ಬಂದಿದ್ದು D2 ಇಂದ ಬಂದಿದ್ದು ಆರ್ಮೇಚರ್ ಟರ್ಮಿನಲ್ A1ಗೆ ಸ್ಟಾರ್ಟಿಂಗ್ ಟರ್ಮಿನಲ್ಗೆ ಬರುತ್ತೆ. ಅಂದರೆ S2 A1ನ ಶಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ಆರ್ಮೇಚರ್ ಎಂಡಿಂಗ್ ಎಂಡ್ನ A2ನ ನಾವು ಡೈರೆಕ್ಟಾಗಿ ತೊಗೊಂಬಂದು ನೆಗೆಟಿವ್ ಆಫ್ ದ ಸಪ್ಲೈಗೆ ಕೊಟ್ಟಿದ್ದೀನಿ. ಅಲ್ಲಿಗೆ ಮೋಟಾರ್ ಸರ್ಕ್ಯೂಟು ಕಂಪ್ಲೀಟು ಆಯಿತು. ಈಗ ಸಪ್ಲೈ ವೋಲ್ಟೇಜ್ ಎಷ್ಟು ಕೊಡೋದು ಅಂತ ಬರುತ್ತೆ ಅನ್ನೋದನ್ನು ನೋಡಲಿಕ್ಕೆ ವೋಲ್ಟ್ ಮೀಟ್ರನ್ನ ಕನೆಕ್ಟ್ ಮಾಡಬೇಕು. ವೋಲ್ಟ್ ಮೀಟರ್ ಪ್ಲಸ್ ನಾ ತೊಗೊಂಬಂದು ಸಪ್ಲೈ ಪ್ಲಸ್ಗೆ ಕೊಡಿ. ಇಲ್ಲಿ DC ಪವರ್ ಸಪ್ಲೈ ಪ್ಲಸ್ಗೆ ಕೊಟ್ಟಿದ್ದೀನಿ ನೋಡಿ, ಇಲ್ಲಿಗೆ ಕೊಡಿ. ನೆಕ್ಸ್ಟ್ ವೋಲ್ಟ್ ಮೀಟರ್ ನೆಗೆಟಿವ್ ಬಂದು DC ಸಪ್ಲೈ ಮೈನಸ್ಗೆ ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಫುಲ್ ಸಪ್ಲೈ ಏನಾಯಿತು ನಿಮಗೆ ಕಂಪ್ಲೀಟ್, ಫುಲ್ ಕನೆಕ್ಷನ್ಸ್ ಏನಾಯಿತು ಕಂಪ್ಲೀಟ್ ಆಯಿತು. ಈಗ ನಾನೇನು ಮಾಡ್ತೀನಿ, DC ಸಪ್ಲೈಯನ್ನು ಆನ್ ಮಾಡ್ತೀನಿ. DC ಸಪ್ಲೈ ಆನ್ ಮಾಡೋಕ್ಕೂ ಮುಂಚೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದೆ ನಾನು, ಫಸ್ಟ್ ಪ್ರಿಕಾಷನ್ನು ಮೋಟ್ರಿಗೆ ಸ್ವಲ್ಪ ಲೋಡನ್ನು ಕೊಡಬೇಕು ಅಂತ. ನೋಡಿ ಇಲ್ಲಿ ಫ್ರೀಯಾಗಿ ರೊಟೇಟ್ ಮಾಡಿ, ಈಗ ಇದು ಫ್ರೀಯಾಗಿ ರೊಟೇಟ್ ಆಗ್ತಾಯಿದೆ. ಸ್ವಲ್ಪ ಒಂದು 2 kg ಅಷ್ಟು ಲೋಡನ್ನು ಕೊಡಿ. ಇಲ್ಲಿ ಸ್ಪ್ರಿಂಗ್ ಬ್ಯಾಲೆನ್ಸು ವೆಯ್ಟ್ ತೋರಿಸುತ್ತೆ, ಇಲ್ಲಿ ಒಂದು 2 kg ಅಷ್ಟು ಲೋಡ್ ಕೊಡಿ. ಇದನ್ನೊಂದು ಸತಿ ಹಿಂಗೆ ಅನ್ನಿ ನೋಡಿ, ಈಗ ಟೈಟ್ ಆಯ್ತು ಇದು ನೋಡಿ. ನಾನು ಇಲ್ಲಿ ಹಿಂಗೆ ಅಂದರೆ ಇಲ್ಲಿ ಮೂಮೆಂಟ್ ಆಗುತ್ತೆ ನೋಡಿ, ಟೈಟ್ ಆಗಿರೋದಕ್ಕೆ ಕಾಣಿಸ್ತಾ ಇದೆಯಾ? ಸೊ ಲೋಡಿಂಗ್ ಇದೆ. ಈಗ ಒಂದು 2 kg ಅಷ್ಟು ಲೋಡನ್ನು ಕೊಟ್ಟಿದ್ದೀನಿ. ಸೊ ಈಗ MCBನ ಆನ್ ಮಾಡ್ತೀನಿ. MCB ಆನ್ ಮಾಡ್ರೆ ಇಲ್ಲಿ DC ಸಪ್ಲೈ ಬಂತು ಅಂತ ನಮ್ಗೆ ಇಂಡಿಕೇಟ್ರ್ ಆನ್ ಆಯಿತು. ಈಗ ಸ್ಟಾರ್ಟರ್ ಹ್ಯಾಂಡಲನ್ನು ನಿಧಾನಕ್ಕೆ ಮೂವ್ ಮಾಡಬೇಕು. ಫಾಸ್ಟಾಗಿ ರಪ್ಪಕ್ಕಂತ ಎಳಿಬಾರ್ದು, ನಿಧಾನಕ್ಕೆ ಮೂಮೆಂಟನ್ನು ಮಾಡಬೇಕು. ಮಾಡಿ ಸೊ ಮಾಡಬೇಕಾದ್ರೆ ನೀವು ಮೇಯ್ನಾಗಿ ನೀವು ನಿಮ್ಮ ಕಣ್ಣೆಲ್ಲ ಎಲ್ಲಿರಬೇಕು ಅಂದರೆ ಈ ಅಮ್ಮೀಟ್ರ್ ಮೇಲೆ ಇರಬೇಕು ಕಣ್ಣೆಲ್ಲ. ಇಲ್ಲಿ ವೋಲ್ಟೇಜ್ 212 ವೋಲ್ಟ್ಸ್ ಇದೆ, ಅರ್ಥ ಆಗ್ತಾಯಿದ್ದ. ಬಟ್ ಇಲ್ಲಿ ನಿಮಗೆ ಇದು ಸ್ಟಾರ್ಟಿಂಗ್ ಕರೆಂಟ್ ಎಷ್ಟು ತೊಗೊಳುತ್ತೆ, ಯಾಕೆಂದರೆ ಸ್ಟಾರ್ಟಿಂಗ್ ಕರೆಂಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಷ್ಟೇ ಇರೋದು. ಸಡನ್ನಾಗಿ ಆ ಕರೆಂಟ್ ತೊಗೊಂಡು ಆಮೇಲಿಂದ ಏನಾಗುತ್ತೆ, ರನ್ನಿಂಗ್ ಕರೆಂಟ್ ಕೊಟ್ಟೋಗುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿ ನೋಡ್ತಾ ಇರಿ. ಅಲ್ಲಿ ನೋಡಿ 3.49 ಆ್ಯಂಪ್ಸ್ ತೊಗೊಂತು. ಎಷ್ಟು ತೊಗೊಂತು? 3.49 ಆ್ಯಂಪ್ಸ್ ತೊಗೊಂತು. 2.56 ಆ್ಯಂಪ್ಸ್ ತೊಗೊಂತು. ರನ್ನಿಂಗ್ ಸ್ಟಾರ್ಟಿಂಗ್ ಕರೆಂಟು 3.48 ಆ್ಯಂಪ್ಸು, ರನ್ನಿಂಗ್ ಕರೆಂಟು 2.7 ಆ್ಯಂಪ್ಸ್ ಕರೆಂಟು ರನ್ನಿಂಗ್ ಕರೆಂಟನ್ನು ತೊಗೊಂತು. ಇದನ್ನು ನಿಮ್ಮ ಟ್ಯಾಬ್ಲರ್ ಕಾಲಮ್ ಬರ್ಸಿದ್ದೀನಲ್ಲ ಅಲ್ಲಿ ಬರಿಬೇಕು. ವೋಲ್ಟೇಜ್ ಎಷ್ಟಿದೆ? 209.2 ವೋಲ್ಟ್ಸು ಇದೆ. ಇದನ್ನು ಕೂಡ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಬರೀಬೇಕು, ಎರಡನ್ನು ಬರೀಬೇಕು. ಸ್ಪೀಡ್ ಎಷ್ಟು ಓಡ್ತಾ ಇದೆ ಈಗ? 2500 RPM ಓಡ್ತಾ ಇದೆ. ಬಟ್ ನಮಗೆ ಮೋಟ್ರ್ ಸ್ಪೀಡ್ ಇರೋದು ಎಷ್ಟು ಇಲ್ಲಿ? 1500 RPM ಅಂತ ಇದೆ ನೇಮ್ ಪ್ಲೇಟಲ್ಲಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ನಾವು ಇನ್ನೂ ಲೋಡನ್ನ ಕೊಡಬೇಕಾಗಿತ್ತು, ನಾನು ಇನ್ನೂ ಲೋಡನ್ನು ಕಮ್ಮಿನೇ ಕೊಟ್ಟಿದ್ದೀನಿ. ಸೊ ಲೋಡನ್ನು ಕೊಟ್ಟರೆ ನೋಡಿ ಸ್ಪೀಡ್ ಆಟೋಮೆಟಿಕ್ಕಾಗಿ ಡೌನ್ ಆಯಿತು. ನೋಡಿ ಕಾಣಿಸ್ತಾ ಇದೆಯಾ? ನೋಡಿ 2400ಕ್ಕೆ ಬಂತು. ಸೊ ಅವಾಗ ನಮಗೇನಾಗುತ್ತೆ, ಅಲ್ಲಿ ಕರೆಂಟ್ ರೇಟಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಆರ್ಮೇಚರ್ ಕರೆಂಟ್ ತೊಗೊಳ್ಳೋದು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾತ್ರ ಮಿನಿಮಮ್ 2 kg ಅಷ್ಟು ಲೋಡನ್ನು ಕೊಡಿ. ಓಕೆ, ಇದು ಸ್ಟಾರ್ಟ್ ಆ್ಯಂಡ್ ರನ್ ಮಾಡಿದ್ವಿ ಈಗ. ಸೊ ನಾನು ಒಂಚೂರು ಲೋಡ್ನ ಕಮ್ಮಿನ ಸ್ವಲ್ಪ ಮೀಡಿಯಮ್ 2 kg ಅಷ್ಟೇ ಇಟ್ಟಿರ್ತೀನಿ. ನನಗೆ 2500 RPM ಬರ್ತಾಯಿದೆ ಈಗ ಮೋಟ್ರ್ ಸ್ಪೀಡು. ಈಗ ನಾನು ಡೈರೆಕ್ಷನ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಸಪ್ಲೈಯನ್ನು ಆಫ್ ಮಾಡ್ಕೊಳ್ಳಿ. ಸಪ್ಲೈಯನ್ನು ಆಫ್ ಮಾಡ್ಕೊಂಡು ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಆರ್ಮೇಚರ್ ಕನೆಕ್ಷನ್ಸನ್ನು ಇಂಟರ್ಚೇಂಜ್ ಮಾಡಿದ್ರೆ ಮೋಟ್ರ್ ಡೈರೆಕ್ಷನ್ ಏನಾಗುತ್ತೆ, ಡೈರೆಕ್ಷನ್ ಚೇಂಜ್ ಮಾಡೋದು ಹೇಗೆ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ನಾವು ಕರೆಂಟ್ ಡೈರೆಕ್ಷನ್ ಅನ್ನ ಆರ್ಮೇಚರ್ ಅಥವಾ ಫೀಲ್ಡ್ ಎರಡರಲ್ಲಿ ಯಾವುದಾದರೂ ಒಂದರಲ್ಲಿ ಮಾತ್ರ ಉಲ್ಟಾ ಮಾಡಬೇಕು. ಎರಡನ್ನೂ ಉಲ್ಟಾ ಮಾಡಿದ್ರೆ ಮೋಟರ್ ತಿರುಗೋದಿಕ್ಕೂ ಬದಲಾಗಲ್ಲ, ಮೊದಲಿನ ಹಾಗೆ ತಿರುಗುತ್ತೆ ಆಗುತ್ತೆ. ಈಗ ಮೋಟರ್ ಡೈರೆಕ್ಷನ್ ಈಗ ಸ್ಟಾರ್ಟ್ ಆ್ಯಂಡ್ ರನ್ ಮಾಡಿದ್ರೆ ಆಫ್ ಮಾಡಿಬಿಟ್ವಿ. ಈಗ ನಾವು ಮೋಟರ್ ಡೈರೆಕ್ಷನ್ ನೋಡಲೇ ಇಲ್ಲ. ಈಗ ಮೋಟರ್ ಡೈರೆಕ್ಷನ್ ನೋಡೋಣ. ಏನು ಕನೆಕ್ಷನ್ ಚೇಂಜ್ ಮಾಡಿಲ್ಲ ನಾನು, ಅದೇ ಥರ ಇದೆ. ಸೊ ಮೋಟರ್ ಡೈರೆಕ್ಷನ್ ನೋಡಿ, ಈಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಕರೆಂಟ್ ರನ್ನಿಂಗ್ ಕರೆಂಟ್ ನೋಡ್ಕೊಳ್ಳಿ. ಈಗ ಎಷ್ಟು 4 ಪಾಯಿಂಟ್ ಸಮಥಿಂಗ್ ಆ್ಯಂಪ್ಸ್ ತೊಗೊಂತು.
ಅರ್ಥ ಆಯ್ತಾ? ಸ್ಟಾರ್ಟಿಂಗ್ ಕರೆಂಟು 4 ಪಾಯಿಂಟ್ ಸಮಥಿಂಗ್ ತೊಗೊಂತು, ಈಗ 3 ಪಾಯಿಂಟ್ ಸಮಥಿಂಗು ರನ್ನಿಂಗ್ ಕರೆಂಟ್ ಇದೆ. ಈಗ ಮೋಟ್ರು ಪುಲ್ಲಿ ಮೇಲೆ ನಿಮ್ಮ ಗಮನ ಇರಲಿ, ಕಣ್ಣೆಲ್ಲ ನಿಮ್ಮ ಮೋಟ್ರು ಪುಲ್ಲಿ ಮೇಲೆ ಇರಲಿ, ಇದ್ರ ಮೇಲೆ. ಸೊ ನೋಡಿ, ಆಫ್ ಮಾಡ್ತೀನಿ ಇಲ್ಲಿ. ನೋಡಿ ಡೈರೆಕ್ಷನ್ ಹೆಂಗೆ ತಿರುಗ್ತಿದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಡಿವಾರ್ ಯಾವುದಿದೆ, ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಈಗ ಅದನ್ನು ನಾನೇನು ಮಾಡಬೇಕು, ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ತಿರುಗಿಸ್ಬೇಕು, ಉಲ್ಟಾ ತಿರುಗಿಸ್ಬೇಕು. ಅದಕ್ಕೆ ಏನು ಮಾಡಬೇಕು, ಏನೂ ಇಲ್ಲ, ಸಿಂಪಲ್ ಒಂದೇ ಒಂದು ಕನೆಕ್ಷನ್ನು, ಆರ್ಮೇಚರ್ ಕನೆಕ್ಷನನ್ನು ಇಂಟರ್ಚೇಂಜ್ ಮಾಡಿ. ಅಂದರೆ ಆರ್ಮೇಚರ್ ಸ್ಟಾರ್ಟಿಂಗ್ ಬಂದಿರೋದನ್ನ, ಫಸ್ಟ್ ಬಂದಿರೋದನ್ನ ಎಂಡಿಗೆ ಕೊಡಿ, ಎಂಡಿಗೆ ಬಂದಿರೋ ಎಲ್ಲ ವೈರ್ನು ಸ್ಟಾರ್ಟಿಂಗಿಗೆ ಕೊಡಿ. ನೋಡಿ, ನನ್ನ ಬಲಗೈಯಲ್ಲಿ ಆರ್ಮೇಚರ್ 1 ಕನೆಕ್ಷನನ್ನು ತೆಗೆದೆ. ನೋಡಿ, ಎಡಗೈಯಲ್ಲಿ ಆರ್ಮೇಚರ್ ಎಂಡಿಂಗ್ ಕನೆಕ್ಷನನ್ನು ತೆಗೆದೆ. ಎಂಡಿಂಗ್ ಕನೆಕ್ಷನನ್ನು ನಾನು ಸ್ಟಾರ್ಟಿಂಗಿಗೆ ಕೊಟ್ಟೆ, ಸ್ಟಾರ್ಟಿಂಗ್ ಕನೆಕ್ಷನ್ನ ನಾನು ಏನು ಮಾಡಿದೆ, ಎಂಡಿಂಗಿಗೆ ಕೊಟ್ಟೆ. ಇಂಟರ್ಚೇಂಜ್ ಮಾಡಿದೆ. ನೋಡಿ, ಈಗ ಇಂಟರ್ಚೇಂಜ್ ಮಾಡಿದ ತಕ್ಷಣ ನಿಮ್ಗೆ ಏನಾಯ್ತು, ಈಗ ಇದು ಆರ್ಮೇಚರ್ ಕನೆಕ್ಷನನ್ನು ಇಂಟರ್ಚೇಂಜ್ ಮಾಡಿದ್ರಿ. ಸೊ ಮಾಡಿದ ತಕ್ಷಣ ಈಗ ಇಲ್ಲಿ ಮತ್ತೆ ಆನ್ ಮಾಡ್ತೀನಿ, ಡಿ ಸಿ ಸಪ್ಲೈ ಬರುತ್ತೆ, ವೋಲ್ಟೇಜ್ ಬಂದಿದೆ, ಮೋಟ್ರು 0 ಆಂಪ್ಸ್ ತೊಗೊಂಡಿದೆ. ಇವಾಗಲೂ ಕೂಡ ನೀವು ಸ್ಟಾರ್ಟಿಂಗ್ ಕರೆಂಟು ರನ್ನಿಂಗ್ ಕರೆಂಟ್ನ ಮೆನ್ಷನ್ನು ಮಾಡಬೇಕು. ಟ್ಯಾಬ್ಲರ್ ಕಾಲಮಲ್ಲಿ ಡೈರೆಕ್ಷನ್ನು ಕೂಡ ಮೆನ್ಷನ್ನು ಮಾಡಬೇಕು, ಬರಿಬೇಕು, ಅದನ್ನು ಕೂಡ ಬರಿಬೇಕು. ನೋಡಿ, ನಿಧಾನಕ್ಕೆ ಸ್ಮೂತಾಗಿ ಹ್ಯಾಂಡಲ್ ರೈಸ್ ಮಾಡ್ತೀನಿ. ನೋಡಿ ಎಷ್ಟು ಬಂತು, 4.32 ಆಂಪ್ಸ್ ತೊಗೊಂತು. ಸ್ಟಾರ್ಟಿಂಗ್ ಕರೆಂಟ್ ಎಷ್ಟು ತೊಗೊಂತು, 4.32 ಆಂಪ್ಸ್ ತೊಗೊಂತು. ರನ್ನಿಂಗ್ ಕರೆಂಟು 0.4 ಆಂಪ್ಸು ತೊಗೊಂತು. ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ಡೈರೆಕ್ಷನ್ನು ಚೇಂಜ್ ಆಯಿತಾ ಇಲ್ವಾ ಅಂತ. ಸೊ ಆಫ್ ಮಾಡ್ಕೊಳ್ಳಿ, ಯಾಕೆಂದ್ರೆ ರನ್ನಿಂಗಲ್ಲಿ ನಿಮ್ಗೆ ಯಾವ ಡೈರೆಕ್ಷನ್ ಅಂತ ಅಷ್ಟು ಕ್ಲೀನಾಗಿ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಸೊ ಆಫ್ ಮಾಡ್ತಿದ್ದಂಗೆ ನೋಡಿ, ಈಗ ಪುಲಿ ಹೆಂಗೆ ತಿರುಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಸೊ ಅಲ್ಲಿಗೆ ಡೈರೆಕ್ಷನ್ ಏನಾಯಿತು, ಚೇಂಜ್ ಆಯಿತು. ಈ ಎಕ್ಸ್ಪೆರಿಮೆಂಟ್ನ ನೀವೇ ಮಾಡಿ ರೀಡಿಂಗ್ ತೊಗೊಂಡು ತೋರಿಸ್ಬೇಕು. ಓಕೆನಾ?